ಈ ನಗರದ ಮುಖ್ಯ ರಸ್ತೆ. ನಿಜವಾಗಿ ಇದು ಮೊದಲೇ ಬಹಳ ಚೆನ್ನಾಗಿದ್ದಂಥ ಒಂದು ರಸ್ತೆಯನ್ನು ನಾವು ಡಾಂಬರೀಕರಣ ಮಾಡ್ತೀವಿ ಅಂತೇಳಿ ನಗರಸಭೆಯವರು ಚೆನ್ನಾಗಿದ್ದ ರಸ್ತೆಯನ್ನು ಕಿತ್ತಾಕಿ ಸುಮಾರು ಇಲ್ಲಿಗೆ 1 ವರ್ಷ ಕಾಲ ಆಯಿತು. 1 ವರ್ಷದಿಂದ ನಿಜವಾಗಿ ಈ ಭಾಗದಲ್ಲಿ, ಈ ಪ್ರದೇಶದಲ್ಲಿ ಬರ್ತಕ್ಕಂಥ ವ್ಯಾಪಾರಸ್ಥರು, ವ್ಯಾಪಾರ ಮಾಡ್ತಕ್ಕಂಥವರು, ಅಂಗಡಿಯಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡ್ತಕ್ಕಂಥವರು ಒಂದು ರೀತಿ ಅವರಿಗೆ ಹಿಂಸೆ ಆದರೆ ದಿನನಿತ್ಯ ನರಕ. ಪ್ರತಿ ಸಲ ಧೂಳು ಎದ್ದೇಳ್ತಕ್ಕಂಥದ್ದು, ಧೂಳು ಕುಡಿತಕ್ಕಂಥದ್ದು, ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರತಕ್ಕಂಥದ್ದು ಒಂದು ಭಾಗ. ಆದರೆ ನಿಜವಾಗಿ ಈ ಪ್ರದೇಶದಲ್ಲಿ ಏನು ವಾಹನಗಳು ಓಡಾಡೋದಕ್ಕೆ ಸಾಧ್ಯನೇ ಇಲ್ಲ. ಇಷ್ಟೊಂದು ಅಸ್ತವ್ಯಸ್ತ ಆಗಿದ್ದರೂ ಸಹ ನಗರಸಭೆ ಸತ್ತಿದೆಯೋ ಬದುಕಿದೆಯೋ ನಮಗೆ ಗೊತ್ತಾಗ್ತಿಲ್ಲ. ನಾವು ಇಂಥ ವಿಚಾರಗಳು ಬಂದಾಗ ಪಕ್ಷಾತೀತವಾಗಿ ನಾವೆಲ್ಲರೂ ಸಹ ಪ್ರತಿಭಟನೆ ಮಾಡಿ ಪ್ರಶ್ನೆ ಮಾಡಬೇಕಾಗ್ತದೆ. ಯಾಕೆ ಅಂತೇಳಿದ್ರೆ ಇಲ್ಲಿ ಕಾಮಗಾರಿ ಮಾಡಿಸ್ತಕ್ಕಂಥದ್ದು ಅವರೇನು ಮನೆಯಿಂದ ತಂದು ಪುಕ್ಸಟ್ಟೆ ಮಾಡೋದಿಲ್ಲ. ನಾವು ಕಟ್ತಕ್ಕಂಥ ತೆರಿಗೆ ಹಣದಿಂದ ನಮಗೆ ಮೂಲ ಸೌಲಭ್ಯ ಏನೇನಿದೆ, ರಸ್ತೆ, ದೀಪ, ಚರಂಡಿ, ಇವು ಮಾಡಬೇಕಾದಂಥದ್ದು ಕರ್ತವ್ಯ ನಗರಸಭೆಯರದು. ಆದರೆ ಇಲ್ಲಿವರೆಗೂ 1 ವರ್ಷ ಕಾಲ ಆಗಿದೆ. ಈ ನಗರಸಭೆಯವರು ಈ ಕಡೆ ಮಖ ಹಾಕ್ದಂಗಿಲ್ಲ. ನಿಜವಾಗಿ ನಾವು ಇನ್ನೊಂದು ವಾರ 10 ದಿನದಲ್ಲಿ ಈ ಕಾಮಗಾರಿ ಪ್ರಾರಂಭ ಆಗದಿದ್ದರೆ ದಯಮಾಡಿ ನಾನು ಈ ಮಾಧ್ಯಮ ಮುಖಾಂತರವಾಗಿ ಕೇಳ್ಕೊತೀನಿ, ತಾವುಗಳೆಲ್ಲರೂ ಬರಬೇಕು, ನಗರಸಭೆ ಮುಂದೆ ಹೋಗಿ ಕುತ್ಕೊಂಡು ನಗರಸಭೆಗೆ ಬೀಗ ಹಾಕ್ತಕ್ಕಂಥ ಕಾರ್ಯಕ್ರಮವನ್ನು ನಾವೆಲ್ಲರೂ ಮಾಡಬೇಕು ಅಂತ ನಾನು ಈ ಮಾಧ್ಯಮದ ಮುಖಾಂತರವಾಗಿ ಕಳಕಳಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತೀನಿ. 8 ತಿಂಗಳಾಗಿದೆ, ರೋಡು ಇದೆಲ್ಲ ಕಿತ್ತಾಕ್ಬಿಟ್ಟು ಈ ಥರ ಮಾಡ್ಬಿಟ್ಟು ಹೋಗಿದ್ದಾರೆ. ವಾಪಸ್ಸು ಬಂದು ಹಾಕ್ದವ್ರು ಇಲ್ಲ, ನೋಡಿದವ್ರಿಲ್ಲ. ಎಲೆಕ್ಷನ್ ಇದೆ ಅಂತೇಳಿ ಅರ್ಧ ರಾತ್ರಿಗೆ ಬಂದು ಮಾಡ್ಬಿಟ್ಟು ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ. ಇಲ್ಲಿ ಕುತ್ಕೊಂಡು ವ್ಯವಹಾರ ಮಾಡೋರಿಗಾಗಲಿ ಇನ್ನೊಬ್ರಿಗಾಗಲಿ ಎಲ್ಲರಿಗೂ ತೊಂದರೆನೇ ಆಗಿದೆ. ವಾಹನನೂ ಅಷ್ಟೇ ಸರ್, ಪಾರ್ಕಿಂಗು ಅಷ್ಟೇ. ಒಂದು ಪೊಲೀಸ್ ಇಲಾಖೆ ಇರ್ಬೋದು, ಯಾರೇ ಇರ್ಬೋದು, ಆ ಕಡೆ ಈ ಕಡೆ ಪಾರ್ಕಿಂಗ್ ಮಾಡಿದ್ದಾರೆ ಕೂಡ ನೋಡೋಕ್ಕೂ ಬರಲ್ಲ ಯಾರೂ. ಹಬ್ಬ ಹರಿದಿನದೊಳಗೆ ಯಾರೂ ಒಂದು ಟ್ರಾಫಿಕ್ ಪೊಲೀಸ್ನಾಗಲಿ ಹಾಕಲ್ಲ. ಇಲ್ಲಿ ಸರ್ಕಲ್ ದಿನನಿತ್ಯ ಯಾವಾಗೂ ದಟ್ಟಣೆ. ಇಲ್ಲಿ ಟ್ರಾಫಿಕ್ ಪೊಲೀಸು, ಟ್ರಾಫಿಕ್ ಜಾಮ್, ಪೂರ್ತಿ ಟ್ರಾಫಿಕ್ ಜಾಮ್. ಇಲ್ಲಿ ಯಾರನ್ನ ಒಬ್ಬರು ಅದನ್ನು ನೋಡಿ ಏನಾರ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಜನ ಹೇಳೋತಕ್ಕ ಅವ್ರು ನೋಡ್ಕೊಬಾರ್ದು. ಅವ್ರೇ ಬಂದು ಮಾಡಬೇಕು ಸರ್, ಏನೇ ಆಗಲಿ. ಇವಾಗ ಅವ್ರು ಏನಕ್ಕೆ ಮಾಡ್ತಾರೆ, ನಮ್ಮ ರಕ್ಷಣೆಗೆ ಮಾಡೋದವರು. ನಾವಿಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಅವರು ಬಂದು ನೋಡಬೇಕಲ್ವಾ ಏನಾಗಿದೆ, ಏನು ಮಟ್ಟಿದೆ ಅನ್ನೋದನ್ನು ನೋಡ್ಬೇಕು. ಅವರು ಪ್ರತಿನಿತ್ಯ ಇಲ್ಲೊಂದು ಅರ್ಧ ಗಂಟೆ ನಿಂತ್ಕೊಡ್ರಿ, ಟ್ರಾಫಿಕ್ ಜಾಮ್ ಎಷ್ಟಿರುತ್ತೆ ಅನ್ನೋದು ನೋಡಿರಿ ನೀವೇ. ಆಮೇಲೆ ವೆಹಿಕಲ್ ಪಾರ್ಕಿಂಗ್ನ ಆ ಕಡೆ ಈ ಕಡೆ ರೆಗ್ಯುಲರ್ ಈವನ್ ಪೀರಿಯಡು ಆಡ್ ಪೀರಿಯಡಲ್ಲಿ ಮಾಡ್ತಾರೆ. ಯಾರೂ ಹಂಗೆ ಮಾಡಲ್ಲ. ಪಾರ್ಕಿಂಗು ಕೂಡ ಜನನೂ ಮಾಡಲ್ಲ. ನಾವು ವರ್ತಕರು ನಾವು ಹೇಳೋಕ್ಕೂ ಹೋಗಲ್ಲ. ನಾನು ನೋಡಿದ್ದೀನಿ ಎಷ್ಟೊಂದು ಸಲ. ಅವರು ಹೇಳಬೇಕು, ನಾವು ಸೆಲ್ಫ್ ಇದು ತೊಗೊಂಡು ನಾವು ಹೇಳಬೇಕು, ಆ ಕಡೆ ಎಲ್ಲ ಈ ಕಡೆ ಮಾಡಿ ಪಾರ್ಕಿಂಗು ಅಂತ ಎಲ್ಲ ಹೇಳ್ಬೇಕು ಅನಿಸಿಕೆನವ್ರನ್ನ. ನಾವು ವ್ಯಾಪಾರ ಆಗಲಿ ಅಂತ ಸುಮ್ಮನೆ ಇದ್ದರೆ ಟ್ರಾಫಿಕ್ ಈ ಕಡೆ ಓಡಾಡೋಕ್ಕೆ ಸ್ವಲ್ಪ ಮುಂದೆ ಹೋಗಿ, ಒಂದು 2 ವೀಲರ್ ಪಾಸ್ ಆದಮೇಲೆ 4 ವೀಲರ್ ಪಾಸ್ ಆಗೋದೇ ಇಲ್ಲ ಈ ರೋಡಲ್ಲಿ. ಹಂಗೆ ಪಾರ್ಕಿಂಗ್ ಮಾಡಿರ್ತಾರೆ. ಅದನ್ನು ಸ್ವಲ್ಪ ಎಲ್ಲ ನೋಡ್ಕೊಂಡು ಮಾಡಬೇಕು. ನಗರಸಭೆಯವರು ಸ್ವಲ್ಪ ಬೇಗ ಕಾಮಗಾರಿ ಮಾಡಿಸಿ ಅಂತ ಹೇಳಿ ಅಷ್ಟೇನೆ. ನಮ್ಗೆ ಗೊತ್ತಿಲ್ಲ ಸರ್ ಯಾರು ತಗೊಂಡಿದ್ದಾರೆ. ಗೌರ್ಮೆಂಟ್ ಅವ್ರ ಟೆಂಡರ್ ಯಾರು, ನಗರಸಭೆಯವರು ಗೊತ್ತಿರ್ತೈತೆ ನಮ್ಗೇನು. ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಯಾರೂ ಹಾಕಿಲ್ಲ. ಅದನ್ನೇನು ಅಂತ ಅವರು ನೋಡಿ ಮಾತಾಡ್ಬೇಕು ಅಷ್ಟೇನೆ. ಸರ್ ಅದು ಅವ್ರು ಎಲ್ಲೆಲ್ಲಿಗೆ ಮಾರ್ಕ್ ಮಾಡಿದ್ದಾರೆ ಗೊತ್ತಿಲ್ಲ. ಅಪ್ಟುನು ಏನು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಸರ್ಕಲ್ವರೆಗೂ ಮಾಡಿದ್ದಾರೆ. ಅಲ್ಲಿಂದ ಎಲ್ಲ ಪೂರ್ತಿ ಈ ಗಣೇಶನ ದೇವಸ್ಥಾನದವರೆಗೂ ಮಾಡಿದ್ದಾರೆ. ಅಲ್ಲಿ ಎಲ್ಲಿಂದ ಏನು ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಯಾರು ಕೇಳೋಂಥವ್ರು ಇಲ್ದಿದ್ದಾಗ ಏನು ಮಾಡೋಂಥವ್ರು ಇರಲ್ಲ. ಯಾರು ನಾವು ಕೇಳೋವರೆಗೂ ಅವ್ರು ಮಾಡ್ತಾ ಇಲ್ಲ ಅಂದಂಗೆ ನಾವೇನು ಮಾಡೋಣ ಹೇಳಿ ಅಷ್ಟೇನೆ ನಾವು ಹೇಳೋದು. ಸರ್ ಎಷ್ಟೊಂದು ಸಲ ಎಲ್ಲರೂ ಎಷ್ಟು ಸಲ ಕೇಳ್ತಾರೆ ಸರ್, ಹೋಗ್ಲಿ ಜನ ಓಡಾಡೋದು, ನಗರಸಭೆಯವ್ರು ಓಡಾಡಲ್ವ ಈ ರೋಡಲ್ಲಿ? ಇಲ್ಲ ಹೋಗ್ಲಿ ಏನೋ ಕಾಡಲ್ಲಿದೆಯಾ ರೋಡ್ ಇದು? ಅಲ್ಲ ನೀವು ಹೇಳ್ರಿ, ನಗರಸಭೆಯವ್ರಿಗೆ ನಾವು ಕೇಳೋದಲ್ಲ, ಅವ್ರು ಓಡಾಡಲ್ವ ಈ ರೋಡಲ್ಲಿ? ಮತ್ತು ನೋಡಿ ಅವರೇ ಯೋಚನೆ ಮಾಡಬೇಕು, ಹಿಂಗಾಗಿದೆ ರೋಡು ಏನು ಅನ್ನೋದನ್ನು. ಯಾರೇ ಆಗಲಿ ಶಾಸಕರು ಓಡಾಡ್ತಾರೆ, ಎಲ್ಲರೂ ಓಡಾಡ್ತಾರೆ ಈ ರೋಡಲ್ಲಿ. ಯಾರೇ ಆಗಲಿ, ಯಾರೇ ಇರ್ಬೋದು ಸರ್. ಬಿಸ್ನೆಸ್ ಮೇಲೆ ಪರಿಣಾಮ ಅಂದರೆ ಟ್ರಾಫಿಕ್ ಇದ್ದಾಗ ಯಾವ ಬಿಸ್ನೆಸ್ ಮೇಲೆ ಪರಿಣಾಮ ಅಂದರೆ ನಿಲ್ಸೋದೇ ಇಲ್ಲ ಗಾಡಿದು ಯಾರೂ. ಏನು ಮಾಡೋಕ್ಕಾಗುತ್ತೆ ಅವಾಗ? ನಾವಿನ್ನೇನು ಬೇರೆ ಹೋಗೋಕ್ಕಾಗತ್ತಾ? ಇಲ್ಲಲ್ಲ. ದೊಡ್ಡಬಳ್ಳಾಪುರ ನಗರದಲ್ಲಿ ರಸ್ತೆಗಳು ಸುಮಾರವಾಗಿ ಅಧ್ವಾನ ಆಗೋಗಿದೆ. ಎಲ್ಲಿ ನೋಡಿದ್ರು ಜಲ್ಲಿ ಹಳ್ಳಗಳು, ಮತ್ತು ಮಳೆ ಬಿತ್ತು ಅಂದರೆ ಒಳಚರಂಡಿ ನೀರಂತೂ ರೋಡಲ್ಲಿ ಸಿಕ್ಕಾಪಟ್ಟೆ ಹರಿಯುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಸುಮಾರು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಸುಮಾರು ರಸ್ತೆಗಳು ಅಧ್ವಾನ ಆಗೋಗಿದೆ. ಡಾಂಬರೀಕರಣ ಮಾಡ್ತೀವಿ ಅಂತ ಹೇಳ್ತಾರೆ, ಮಾಡಲಿಲ್ಲ. ದಯವಿಟ್ಟು ಇವಾಗ ಶಾಲಾ ಕಾಲೇಜುಗಳು ಓಪನ್ ಆಗ್ತಾ ಇದ್ದಾವೆ. ಈ ತಿಂಗಳು 20ನೇ ತಾರೀಕಿನ ಶಾಲಾ ಕಾಲೇಜುಗಳು ಓಪನ್ ಆಗ್ತವೆ.
ಆಮೇಲೆ ವಿದ್ಯಾರ್ಥಿಗಳು ಓಡಾಡ್ತಾರೆ, ಸುಮಾರು ವಾಹನಗಳು ಓಡಾಡ್ತವೆ. ಆದ್ದರಿಂದ ಇಲ್ಲಿಂದ ಆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಮುಂಭಾಗದ ಚೌಕದವ್ರಿಗೂ ರಸ್ತೆ ಕಾಮಗಾರಿ ಮಾಡ್ತೀವಿ ಅಂತ ಹೇಳಿ ಸುಮ್ಮನೆ ಅಗಿಯೋದು, ಜಲ್ಲಿ ಹಾಕೋದು ಮತ್ತು ಬಿಟ್ಬಿಡೋದು, ಏನೋ ಒಂಚೂರು ಯಾವುದೋ ಒಂದರಲ್ಲಿ ಒಂಚೂರು ಪತ್ರಿಕಾ ಪ್ರಕಟಣೆ ಯಾವುದೋ ಬಂತು ಅಂದರೆ ಸ್ವಲ್ಪ ನೀರು ಹಾಕೋದು ಮತ್ತು ಸುಮ್ಮನೆ ಆಗೋಗೋದು, ಆ ಥರ ಮಾಡ್ತಾರೆ. ನಾವು ಸುಮಾರು ಸಲ ಪೇಪರ್ ಪತ್ರಿಕೆಯಲ್ಲೇ ಕೊಟ್ಟಿದ್ದೀವಿ, ಪ್ರಜಾವಾಣಿ ಪತ್ರಿಕೆಯಲ್ಲಿ ನೋಡಿರ್ಬೋದು. ಕಾಣದ ರಸ್ತೆಗಳು ಅಂತ ಆ ಒಂದು ಮಾಹಿತಿನೂ ಹಾಕಿದ್ವಿ. ಅದು ಯಾರು ಸಹ ಗಮನ ತಗೊಂತಲ್ಲ. ದಯವಿಟ್ಟು ಈ ಕೂಡಲೇ ಎಲ್ಲ ರಸ್ತೆಗಳಿಗೆ ಕೂಡಲೇ ಡಾಂಬರೀಕರಣ ಮಾಡಬೇಕು ಅಂತ ಈ ಒಂದು ಸಾರ್ವಜನಿಕರ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ.